ಜನ ಸೇರ್ತಾರೆ. ಅಲ್ಲಿ ಬಂದವರಿಗೆಲ್ರಿಗೂ ಎಲ್ಲ ಶಾಲಾ ಮಕ್ಕಳಿಗೆ ಅವರ ಶಾಲೆಗಳಿಗೆ ನಾವು ನಮ್ಮ ಕಡೆಯಿಂದ ಸ್ಟೇಷನರಿ ಕಿಟ್ ಇರ್ಬೋದು, ಸ್ಪೋರ್ಟ್ಸ್ ರಿಲೇಟೆಡ್ ಕಿಟ್ ಇರ್ಬೋದು, ಮತ್ತು ಪ್ಲಾಸ್ಟಿಕ್ ಮುಕ್ತ ಎಲ್ಲ ಒಂದು 1,500 ಸ್ಟೂಡೆಂಟ್ಸಿಗೆ ಸ್ಟೀಲ್ ಬಾಟ್ಲ್ ಕೊಡುವಂಥ ಒಂದು ಯೋಜನೆ ಇದೆ. ಅದರ ಜೊತೆಗೆ ಈ ವಿಜ್ಞಾನವನದ ವಿಶೇಷ ಅಂದರೆ ಆ ವಿಜ್ಞಾನವನ ಯಾರು ಬೇಕಾದರೂ ಬಂದು ನೋಡ್ಕೊಂಡು ಹೋಗ್ಬೋದು. ಅದು SMVK ಅವರದ ಕಂಟ್ರೋಲ್ ಇರುತ್ತೆ, ಕ್ಯಾಪ್ಸ್ ಫೌಂಡೇಶನ್ ಪ್ರೊವೈಡ್ ಮಾಡಿದ್ದು, ಬಟ್ SMVK ಅವರದ್ದು ಆಡಳಿತದಲ್ಲಿರುತ್ತೆ. ಅಲ್ಲಿ ಸ್ಪೆಷಾಲಿಟಿ ಏನಂದರೆ ಸುತ್ತಮುತ್ತಲಿನ ಯಾವುದೇ ಶಾಲೆ, ಕೇರಳ ಇರ್ಬೋದು, ಕಟೀಲ್ ಇರ್ಬೋದು, ಎಲ್ಲಿಯ ಶಾಲೆ ಮಕ್ಕಳು ಬೇಕಾದ್ರೆ ಬರ್ಬೋದು. ಅವರು ಫ್ರೀ ಎಂಟ್ರಿ, ಬಂದವರಿಗೆಲ್ಲ ಒಂದು ಚಾಕ್ಲೇಟ್ ಥರ ಏನೊಂದು ವ್ಯವಸ್ಥೆ ಮಾಡ್ತೀವಿ ನಾವು. ಮತ್ತು ಯಾರಾದರೂ ಬರುವಂಥ ಬಸ್ ಫೆಸಿಲಿಟಿ ತೊಂದರೆ ಆದರೆ, ಅಂದರೆ ತುಂಬ ಬಡ ಮಕ್ಕಳು, ಗೌರ್ಮೆಂಟ್ ಶಾಲೆ ಮಕ್ಕಳಿದ್ರೆ ಆ ಬಸ್ ಚಾರ್ಜು ಕೊಡ್ತೀವಿ. ನಮ್ಮದು ಉದ್ದೇಶ ಇಷ್ಟೇ, ಆ ಸೈನ್ಸ್ ಪಾರ್ಕನ್ನು ಬಂದು ಅದು ಆಟದ ಜೊತೆಗೆ ಕಲಿತು ಮಕ್ಕಳು ಒಳ್ಳೊಳ್ಳೆ ವಿಜ್ಞಾನಿಗಳಾಗಬೇಕು. ಮತ್ತು ಯಾರೋ ಒಬ್ಬರು ಒಂದು APJ ಅಬ್ದುಲ್ ಕಲಾಮ, CV ರಾಮನ ಯಾರೋ ಒಂದು ನಮ್ಮ ಏರಿಯಾದಿಂದ, ಕರ್ನಾಟಕ ಕೇರಳದಿಂದ ಆಗಬೇಕು ಅನ್ನೋ ಉದ್ದೇಶದಿಂದ ನಾವು ಮಾಡ್ತಾ ಇದ್ದೀವಿ. ಸೊ ನಮ್ಮ ಪ್ರಾಥಮಿಕ ಉದ್ದೇಶ ಇಡೀ ಕರ್ನಾಟಕದ ಒಂದೊಂದು ಡಿಸ್ಟ್ರಿಕ್ಟಲ್ಲಿ ಒಂದೊಂದು ಮಾಡಬೇಕಂತ ಶುರು ಮಾಡಿದ್ದು. ಈಗ ಕರ್ನಾಟಕದಲ್ಲಿ 3 ಆದಮೇಲೆ ಈಗ ಒಂದು ಕೇರಳದಲ್ಲಿ ಶುರು ಮಾಡಿದ್ದೀವಿ. ಅದೇ ಥರ ಮುಂದೆ ದೇವರದಿಂದ ನಮಗೆ ಫಂಡ್ಸ್ ಎಲ್ಲ ಅವೈಲಬಿಲಿಟಿ ಬಂದರೆ ಮತ್ತು ಕನ್ಸರ್ನ್ ಸ್ಕೂಲ್ಸ್ ಅದಕ್ಕೆ ರೆಸ್ಪಾನ್ಸ್ ಕೊಟ್ಟರೆ ನಾವು ಬೇರೆ ಕಡೆನೂ ಮಾಡೋ ಪ್ಲ್ಯಾನ್ಸ್ ಇದೆ, ಪ್ರತಿ ವರ್ಷ ಮಾಡೋ ಪ್ಲ್ಯಾನ್ ಇದೆ. ಇದು ನಮ್ಮದು ಕ್ಯಾಪ್ಸ್ ಫೌಂಡೇಶನ್ ಸೈನ್ಸ್ ಪಾರ್ಕಿನ ಉದ್ದೇಶ. ಓಕೆ, ಆ ದಿನ ಕ್ಯಾಪ್ಸ್ ಫೌಂಡೇಶನ್ ಸೈನ್ಸ್ ಪಾರ್ಕನ್ನು ಉದ್ಘಾಟನೆ ಮಾಡೋಕ್ಕೆ ಕಟೀಲ್ನ ಶ್ರೀ ಹರಿನಾರಾಯಣ ಹಸರಣ ಬರಬೇಕಾಗಿತ್ತು. ಅದು ಯಾಕಂದರೆ ಇವತ್ತಿಗೆ ಫಿಕ್ಸ್ ಆಗಿತ್ತು, ಬಟ್ ಕಾರಣಾಂತರಗಳಿಂದ ನಮ್ಮ ಡೇಟ್ ಚೇಂಜ್ ಆಯಿತು. ಸೊ ಅವರು ಬರ್ಬೋದು, ಬರದೇ ಇರ್ಬೋದು, ಯಾಕಂದರೆ ಅವ್ರದ್ದು ಬಾಂಬೆ ಪ್ರೋಗ್ರಾಮ್ ಫಿಕ್ಸ್ ಆಗಿದೆ. ಅವ್ರದ್ದು ಬಾಂಬೆ ಫಿಕ್ಸ್ ಪ್ರೋಗ್ರಾಮ್ ಏನೋ ಚೇಂಜ್ ಆದರೆ ನಮ್ಮ ಹರಿಹಸ್ರಣರು ಬರ್ತಾರೆ ಕಟೀಲಿಂದ. ಮತ್ತು ಇಲ್ಲಿ ಕೊಂಡೇವರು ಸ್ವಾಮಿಗಳು, ಕೊಂಡೇವರು ಮಠದ ಯೋಗಾನಂದ ಸರಸ್ವತಿ ಸ್ವಾಮೀಜಿಯವರು ಬರ್ತಾ ಇದ್ದಾರೆ. ಯಾಕಂದರೆ ಅವರು ಸಮಾಜಮುಖಿ ತುಂಬ ಕೆಲಸ ಮಾಡ್ತಾರೆ, ಅದಕ್ಕೋಸ್ಕರ. ಅದ್ರ ಜೊತೆಗೆ ಈಗ ರೀಸೆಂಟ್ ಎಡಿಷನ್ ನಮ್ಮದು ಕನ್ಯಾಣ ಸದಾಶಿವ ಶೆಟ್ಟರು ಬರ್ತಾ ಇದ್ದಾರೆ ಆಸ್ ಎ ಚೀಫ್ ಗೆಸ್ಟ್. ಮತ್ತು ನಮ್ಮದೇ ಒಬ್ಬ ಸ್ಟೂಡೆಂಟ್ ಪ್ರಸನ್ನ ಶೆಣೆ ಅಂತ, ಇಲ್ಲೇ ಕೇರಳ ಬಾರ್ಡ್ರ್ ಅವರು, ಮಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡುವಂಥವ್ರು, ಅವರು ಬರ್ತಾರೆ. ಯಾಕಂದರೆ ಅವರು CAನಲ್ಲಿ ರ್ಯಾಂಕ್ ತೆಗೆದುಬಿಟ್ಟು ಮಂಗಳೂರು CA ಇನ್ಸ್ಟಿಟ್ಯೂಟ್ದ ಚೇರ್ಮನ್ ಆಗಿದ್ದರು. ಮತ್ತು ಸುರೇಶ್ ಶೆಟ್ಟಿ ಇರ್ತಾರೆ ಪ್ರೆಸಿಡೆಂಟ್, ಕುಸುಮ ಮೇಡಮ್ ಮತ್ತು ಅವ್ರ ಟೀಮ್ ಇರುತ್ತೆ, ಮತ್ತು ನಾನು ಫೌಂಡೇಶನ್ ಪ್ರೆಸಿಡೆಂಟ್, ಮತ್ತು ಈಗಿನ ಪ್ರೆಸಿಡೆಂಟ್ ನಿತಿನ್ ಅವರು ಬರ್ತಾರೆ. ಬೆಳಿಗ್ಗೆ ಪೂಜೆ ಇರುತ್ತೆ, ಪೂಜೆ ಆದಮೇಲೆ ಇನಾಗರೇಷನ್ ಆಗುತ್ತೆ ಸೈನ್ಸ್ ಪಾರ್ಕ್ ಇನಾಗರೇಷನ್ ಆದಮೇಲೆ ಸ್ಟೇಜ್ ಪ್ರೋಗ್ರಾಮ್ ಇತ್ತು ಒಂದು 2 hours. ಅದಾದಮೇಲೆ ಬಂದವರಿಗೆಲ್ಲ ಊಟದ ವ್ಯವಸ್ಥೆ ಇದೆ. ಅದಾದಮೇಲೆ ಎಷ್ಟು ಜನ ಮಕ್ಕಳು ಆ ದಿನ ಅವರಿಗೆ ಟೈಮ್ ಇದೆಯೋ ಅವರಿಗೆ ಆ ಸೈನ್ಸ್ ಪಾರ್ಕನ್ನು ವೀಕ್ಷಣೆ ಮಾಡುವಂಥ, ಎಕ್ಸ್ಪ್ಲನೇಷನ್ ಮಾಡುವಂಥ ಒಂದು ಎಲಿಮೆಂಟ್ ಮಾಡ್ತೀವಿ, ಅದು ಆ ದಿನ. ಬಟ್ ನಮ್ಮ ಮೂಲ ಉದ್ದೇಶ ಆ ದಿನದ್ದಲ್ಲ. ಅದಾದಮೇಲೆ ಡಿಫ್ರೆಂಟ್ ಡೇಸ್ ಬೇರೆ ಬೇರೆ ಶಾಲೆ ಮಕ್ಕಳು ಬರ್ಬೋದು. ಸೊ ಪ್ಲ್ಯಾನ್ ಏನಂದರೆ, ಈಗ ಕಟೀಲಲ್ಲಿ ಆಗೋ ಪ್ಲ್ಯಾನ್, ಈಗ ಇಲ್ಲಿ ಕುಸುಮ ಮೇಡಮ್ ಇದ್ದಾರೆ ಅಲ್ಲಿ HM ಆಗಿ, ನಿಯರ್ ಬೈ ಸ್ಕೂಲ್ಸನ್ನು ಕಾಂಟ್ಯಾಕ್ಟ್ ಮಾಡೋದು, ಮತ್ತು ಕೆಲವರು ಅವರಾಗೆ ಗೊತ್ತಿದ್ದು ಅವರೇ ಬರ್ಬೋದು. ನಾವೀಗ ಒಂದು 10 ಫೆಬ್ರವರಿಗೆ ನಾವು ಬರ್ತೀವಿ ಅಂತ ಅವ್ರು ಇನ್ಫಾರ್ಮೇಷನ್ ಕೊಡ್ತಾರೆ. ಇವರ ಶಾಲೆಯಲ್ಲಿ ಒಬ್ಬರು ಅಥವಾ ಇಬ್ಬರು ಟೀಚರನ್ನು ಎಷ್ಟು ಜನಕ್ಕೆ ಆಗುತ್ತೆ, ಎಷ್ಟು ಟೈಮ್ ಸಿಗುತ್ತಾ ಅಷ್ಟು ಟೈಮನ್ನು ಅವರಿಗೆ ಸೆಟ್ ಅಸೈಡ್ ಮಾಡಿ, ಅವರು ಟೀಚರ್ಸ್ ಅವ್ರು ಬಂದವರಿಗೆ ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ನಾವು ಹೇಳಿದ್ದೀವಿ. ಆ ಟೀಚರ್ಗೂ ಕ್ಯಾಪ್ಸ್ ಫೌಂಡೇಶನಿಂದ ನಾವು ನಮ್ಮ ಕಡೆಯಿಂದ ಎಷ್ಟಾಗುತ್ತೋ ಒಂದು ಸಂಭಾವನೆಯನ್ನು ಕೊಡ್ತೀವಿ. ಸೊ ಉದ್ದೇಶ ಏನಂದರೆ, ನೆಕ್ಸ್ಟ್ ಈ ಅಕಾಡೆಮಿಕ್ ಇಯರಲ್ಲಿ ತುಂಬ ಜಾಸ್ತಿ ಆಗೋದು ಕಷ್ಟ, ಯಾಕಂದರೆ ಈ ಸಲ ಎಕ್ಸಾಮ್ಸ್ ಜಾಸ್ತಿ ಇರೋದ್ರಿಂದ. ಜೂನ್ ನಂತರ ಒಂದೊಂದು ದಿನ ಒಂದೊಂದು ಶಾಲೆ ಮಕ್ಕಳು ಬರ್ತಾರೆ, ಒಂದು 50 ಜನ 25 ಜನ ಬರ್ತಾ ಇರ್ತಾರೆ. ಸೊ ಡಿಫ್ರೆಂಟ್ ಡೇಸ್ ಬಂದಾಗ ಒಂದು 1 or 2 hours ಈ ಸೈನ್ಸ್ ಪಾರ್ಕಲ್ಲಿ 25 ಇಕ್ವಿಪ್ಮೆಂಟ್ ಇದೆ. ಅದು ಒಂದು ಅರೌಂಡ್ 15 lakh to 20 lakh rupees ಇದು ಬಜೆಟ್ ಪ್ರಾಜೆಕ್ಟ್. ಅದು ಅಂದರೆ ಖಾಲಿ ಸೈನ್ಸ್ ಪಾರ್ಕೆ ಪ್ಲಸ್ ಬೇರೆ ನಮ್ದು ಹೇಳಿದಲ್ಲ ಎಜುಕೇಷನ್ ರಿಲೇಟ್, ಅದೊಂದು ಆಗಿಬಿಟ್ಟು ಅದು ಅರೌಂಡ್ 25 to 30 lakh ಪ್ರಾಜೆಕ್ಟ್ ಆಗ್ತಾ ಇದೆ. ಸೊ ಬಂದವರು ಎಲ್ರಿಗೂ ಅದನ್ನು ಎಕ್ಸ್ಪ್ಲನೇಷನ್ ಮಾಡುವಂಥ ಉದ್ದೇಶದಿಂದ ಮಾಡಿದ್ದು. ಸೊ ಥ್ರೂಔಟ್ ದ ಇಯರ್ ಯಾರೆಲ್ಲ ಮಕ್ಕಳು ಬರ್ತಾರ, ಅಂದರೆ ಶಾಲೆ ಮಕ್ಕಳು, ಅವರಿಗೆ ಅದನ್ನು ಎಕ್ಸ್ಪ್ಲನೇಷನ್ ಮಾಡುವಂಥ ಫೆಸಿಲಿಟಿ ಇದೆ. ಇದು ಅಲ್ಲಿ ನಾಲ್ಕನೇ ಸೈನ್ಸ್ ಪಾರ್ಕ್, ಇದು 4ನೇದು. ಕಟೀಲಲ್ಲಿ ಒಂದು, ಕೋಟದಲ್ಲಿ ರಾಮಕುಂಜ, ಮತ್ತು ಕಟೀಲಲ್ಲಿ ನಾವು ಅಪ್ಗ್ರೇಡ್ ಮಾಡಿದ್ವಿ, ಯಾಕಂದ್ರೆ ನಂಬರ್ ಜಾಸ್ತಿ ಆಗಿದೆ ಅಂತ. ಅದು 25 ಲಕ್ಷದೀಗ 50 ಲಕ್ಷ ಮಾಡಿಬಿಟ್ಟು ಅದು 2 ಅಪ್ಗ್ರೇಡ್ ಮಾಡಿದ್ವಿ. ಇಲ್ಲಿ ಇದು 4ನೇ ಸೈನ್ಸ್ ಪಾರ್ಕ್, ಕೇರಳದಲ್ಲಿ ಫಸ್ಟ್. ಇಷ್ಟರವರೆಗೆ ನಮಗೆ ಈ 3 ಸೈನ್ಸ್ ಪಾರ್ಕ್ ಹೈಯೆಸ್ಟ್ ಕಟೀಲಲ್ಲೇ 2 ವರ್ಷದಲ್ಲಿ ನಾವು ಶುರು ಮಾಡಿಯಾಗಿ 2 ವರ್ಷ ಅಷ್ಟೇ ಆಗಿದ್ದು 30,000 ಮಕ್ಕಳು ಬಂದಿದ್ದಾರೆ. ಅಲ್ಲಿ ಡೈಲಿ ಅಂದರೆ ಈಗ ಜೂನ್ ಜುಲೈ ಆಗಸ್ಟಲ್ಲಿ ಇರೋದಿಲ್ಲ ಮಳೆಗಾಲ, ಅದರ ನಂತರ ಡೈಲಿ ಬರ್ತಾರೆ. ಅಲ್ಲಿ ಕಟೀಲಲ್ಲಿ ಮತ್ತು ಕೋಟದಲ್ಲಿ ಸ್ಪೆಷಾಲಿಟಿ ಅಂದರೆ ಶಾಲೆ ಮಕ್ಕಳು ಬರ್ತಾರೆ, ಮತ್ತು ದೇವಸ್ಥಾನಕ್ಕೆ ಕೆಲವು ಟ್ರಿಪ್ ಬರ್ತಾರೆ.
ಆ ಮಕ್ಕಳಿಗೆಲ್ಲ ನಾವು ಬರೋಕ್ಕೆ ಹೇಳ್ತೀವಿ, ಅವರಿಗೆಲ್ಲ ನಾವು ಎಕ್ಸ್ಪ್ಲನೇಷನ್ ಕೊಡ್ತೀವಿ. ಅಲ್ಲಿ ಕಟೀಲಲ್ಲಿ ಸ್ಪೆಷಾಲಿಟಿ ಅಂದರೆ ಅಲ್ಲಿ ಬಂದ ಮಕ್ಕಳಿಗೆ ಎಕ್ಸ್ಪ್ಲನೇಷನ್ ಮಾಡಿ, ಅಲ್ಲಿ ಊಟ ಟೈಮಲ್ಲಿ ಬಂದರೆ ಊಟ ಫ್ರೀಯಾಗಿ ಸಿಗುತ್ತೆ, ಮಕ್ಕಳದ್ದು ಗೊತ್ತಿರುತ್ತೆ ನಿಮಗೆ. ಮತ್ತು ಚಾಕ್ಲೇಟ್ ಎಲ್ಲ ಕೊಟ್ಬಿಟ್ಟು ನಾವು ಪ್ಲಾಸ್ಟಿಕ್ ರಹಿತ ಚಾಕ್ಲೇಟ್ ಕೊಡೋದಿಲ್ಲ, ಲಾಡು ಗಿಡ ವ್ಯವಸ್ಥೆ ಮಾಡ್ತೀವಿ. ಇಲ್ಲಿ ಇವರ ಎಸ್ಟಿಮೇಷನ್ ಪ್ರಕಾರ ಒಂದು ವರ್ಷಕ್ಕೆ ಒಂದು ಮಿನಿಮಮ್ 2000 to 4000 ಸ್ಟೂಡೆಂಟ್ಸ್ ಬರ್ಬೋದು ಅಂತ ಎಸ್ಟಿಮೇಷನ್. ಸೊ ಮಿನಿಮಮ್ ದಟ್ಸ್ ಅ ಟಾರ್ಗೆಟ್. ಸೊ 5000 ಆದರೆ ತುಂಬ ಖುಷಿ. ಒಂದು 2000 to 3000 ಒಂದು ಎಸ್ಟಿಮೇಷನ್ ಮಾಡಿದ್ದಾರೆ. ಈಗ ನಾಡ್ದು ಇನಾಗರೇಷನ್ಗೆ ಒಂದು 40 ಶಾಲೆಗಳು ಬರ್ತಾ ಇದ್ದಾರೆ. ಸೊ 40 ಶಾಲೆಯಿಂದ ಇವರ ಶಾಲೆಯವರು ಬಿಟ್ಟರೆ ಹೊರಡು 900ರಿಂದ 1000 ಜನ ಅವ್ರು ಬರ್ತಾ ಇದ್ದಾರೆ. ಇವರ ಶಾಲೆ ಮಕ್ಕಳು 450ರಿಂದ 500 ಇರ್ತಾರೆ. ಮತ್ತು ಪಬ್ಲಿಕ್ ಎಲ್ಲ ಸೇರಿಬಿಟ್ಟು ಒಂದು 1,500 ಜನ ಇರ್ತಾರೆ. ಕ್ಯಾಪ್ಸ್ ಅನ್ನೋದೊಂದು CA ಕೋಚಿಂಗ್ ಸೆಂಟರ್ ಸರ್. ನಾನೀಗ ಮೂಲತಃ ಕಟೀಲ್ನವನು. ಅಲ್ಲಿಂದ ಬೆಂಗಳೂರಲ್ಲಿ ಹೋಗ್ಬಿಟ್ಟು ನಾನು CA ಮಾಡಿದೆ. ಅಲ್ಲಿ CA ಮಾಡೋಕ್ಕೆ ತುಂಬ ತೊಂದರೆ ಇತ್ತು ಆ ಟೈಮಲ್ಲಿ. ಒಂದು 25 ವರ್ಷ ಮೊದಲು ತುಂಬ ಜನ ಚೆನ್ನೈ ಇಲ್ಲ ಹೈದರಾಬಾದ್ ಹೋಗ್ತಾಯಿದ್ರು. ಅದಕ್ಕೋಸ್ಕರ ಒಂದು ಡಿಫ್ರೆಂಟಾಗಿ ಏನೋ ಮಾಡಬೇಕಂತ ಒಂದು CA ಕೋಚಿಂಗ್ ಶುರು ಮಾಡಿದ್ದು ನಾನು. ಅದು ಕ್ಯಾಪ್ಸ್ ಅನ್ನೋದು, CA ಕೋಚಿಂಗ್ ಸೆಂಟರ್ ಅನ್ನೋದು. ಓಕೆ, ಅದು ಆ್ಯಕ್ಚುಲಿ ಶುರು ಮಾಡಿದ್ದು CIS ಅಕಾಡೆಮಿ ಆಫ್ ಪ್ರೊಫೆಷನಲ್ ಸ್ಟೂಡೆಂಟ್ ಅಂತ, ಕ್ಯಾಪ್ಸ್ ಫುಲ್ ಫಾರ್ಮ್. ಅದು ಶುರುವಾಗಿ 25 ವರ್ಷ ಆಯಿತು. ದೇವರದಿಂದ ನಮ್ಮದೊಂದು 2500 CAs ಆಗಿದ್ದಾರೆ. ಒಂದು 129 ಜನ ಆಲ್ ಇಂಡಿಯಾ ರ್ಯಾಂಕ್ ತೆಗೆದಿದ್ದಾರೆ. 3 ಆಲ್ ಇಂಡಿಯಾ ಫಸ್ಟ್ ರ್ಯಾಂಕ್ ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಇದೆ. ಮೇನ್ ನಮ್ಮ ಕ್ಯಾಪ್ಸ್ ಇದ್ದು ಯಾವುದೇ ನಮ್ಮದು ಫಸ್ಟ್ ಆಫ್ ಆಲ್ ಕ್ಯಾಪ್ಸ್ ಫೀಸೇ ತುಂಬ ಕಮ್ಮಿ ಇರುತ್ತೆ, ಎವರೇಜ್ ಫೀಸ್ ಇರುತ್ತೆ. ಅದರಲ್ಲಿ ಯಾವುದೋ ಒಂದು ನಮ್ಮ ಖರ್ಚು ತೆಗೆದು ಉಳಿದಿದ್ದನ್ನು ನಾವು ಕ್ಯಾಪ್ಸ್ ಫೌಂಡೇಶನ್ ಹಾಕ್ತೀವಿ. ಈಗ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಒಳ್ಳೊಳ್ಳೆ ಸೆಟ್ಲ್ ಆದ ಚಾರ್ಟ್ ಅಕೌಂಟ್ ಇರ್ತಾರೆ. ಕೆಲವರು ಕಾಂಟ್ರಿಬ್ಯೂಟ್ ಮಾಡಿ, ನಾವು ಯಾರಿಗೂ ಕೊಡಬೇಕಂತ ಕೇಳೋದಿಲ್ಲ. ಬಟ್ ಕೆಲಸ ಅಷ್ಟು ಚೆನ್ನಾಗಿ ನಡೀತಾ ಇದೆ ದೇವರದಿಂದ, ಅವರಾಗಿ ಕೊಟ್ಟಿದ್ದನ್ನು ನಾವು ಯೂಸ್ ಮಾಡ್ತೀವಿ. ಫಂಡಿಂಗ್ ನಾವು ಕೆಲವರು CSR ಫಂಡಿಂಗ್ ಮಾಡ್ತಾರೆ, ಬಟ್ ತುಂಬ ಲಿಮಿಟೆಡ್. ನಾವು ಪಬ್ಲಿಕ್ ಆಗಿ ನೀವು ಕೊಡಿ CSR ಮಾಡಿದ್ರೆ ನಾವು ಎಲ್ಲೂ ಹೋಗೋದಿಲ್ಲ. ಕೊಟ್ಟರೆ ಮಾಡೋದು, ಕೊಟ್ಟಿಲ್ಲ ಅಂದರೆ ನಮ್ಮ ಫಂಡಿಂಗಲ್ಲಿ ಮಾಡ್ತೀವಿ. ಈಗ ಸದ್ಯಕ್ಕೆ ದೇವರದಿಂದ 18 ಇಯರ್ಸಲ್ಲಿ ನಮ್ದೀಗ ಆಲ್ಮೋಸ್ಟ್ 5.5 crores ಟೋಟಲ್ ಕಾಂಟ್ರಿಬ್ಯೂಷನ್ ಆಯಿತು. ವೇರಿಯಸ್ ಪ್ರಾಜೆಕ್ಟ್ಸ್. ಈಗ ಈ ಪೆಂಡಮಿಕ್ ಟೈಮಲ್ಲಿ ನಾವು ಮನೆಯಲ್ಲೇ ಕೂತ್ಕೊಂಡು ನಮ್ಮದೊಂದು 30 ಜನರ ಟೀಮು ಪೆಂಡಮಿಕ್ ಟೈಮಲ್ಲಿ ಒಂದು 65 ಲಕ್ಷ ಅಷ್ಟು ವರ್ತಿದ್ದು ಫುಡ್ ಪ್ರೊವಿಷನ್ ನಾವು ಇಡೀ ಕರ್ನಾಟಕ, ಸೌತ್ ಇಂಡಿಯಾದಲ್ಲಿ ಪ್ರೊವಿಷನ್ ಮಾಡಿದ್ದೀವಿ. ಯಾವ ಸರ್ ಸಕ್ಸಸ್? ಓಕೆ, ತುಂಬ ಅದೇ ವೆರಿ ಗುಡ್ ಕ್ವಶನ್ ಆ್ಯಕ್ಚುಲಿ. ಅದು ತುಂಬ ಇದೆ. ಬಟ್ ಒನ್ ಎಕ್ಸಾಂಪಲ್, ರೀಸೆಂಟಾಗಿ ಕಟೀಲಲ್ಲಿ ಒಬ್ಬ ಹುಡುಗ ಹೈಸ್ಕೂಲ್ ಕನ್ನಡ ಮೀಡಿಯಮಲ್ಲಿ ಓದ್ತಾ ಇದ್ದ ಹುಡುಗ, ನಾನು ಯಾವಾಗ ಹೋದಾಗೆಲ್ಲ ಒಂದು ಸೈನ್ಸ್ ಪಾರ್ಕಲ್ಲೇ ಇರ್ತಾಯಿದ್ದೆ. ಅಂದರೆ ತುಂಬ ಇಂಟ್ರೆಸ್ಟ್ ಹುಡುಗ. 625ಕ್ಕೆ 622. ಸೊ ಮಾರ್ಕ್ಸ್ ಔಟ್ ಮೆಜಾರಿಟಿ ಒಂದು ಲ್ಯಾಂಗ್ವೇಜಲ್ಲಿ ಏನೋ ಐ ಥಿಂಕ್ 2-3 ಮಾರ್ಕ್ಸ್ ಹೋಯಿತು, ಎಲ್ಲ ಸಬ್ಜೆಕ್ಟ್ ಇನ್ಕ್ಲೂಡಿಂಗ್ ಸೈನ್ಸ್ 100. ಈಗ ಅವನು PUC ಸೈನ್ಸ್ ತೊಗೊಂಡಿದ್ದಾನೆ. ನಮ್ಮ ಕ್ಯಾಪ್ಸ್ ಫೌಂಡೇಶನ್ ನಾವು ಅವ್ರಿಗೆ ಹೇಳಿದ್ದೀವಿ, ಪ್ರಜ್ವಲ್ ನಾಯಕ್ ಅಂತ ಅವನ ಹೆಸರು, ನೀನು ಸೈಂಟಿಸ್ಟ್ ಆಗು, ಫುಲ್ ಸೈಂಟಿಸ್ಟ್ ಆಗೋರಿಗೆ ಏನು ಖರ್ಚಾಗುತ್ತೆ ನಮ್ಮ ಕ್ಯಾಪ್ಸ್ ಫೌಂಡೇಶನ್ ಬರೆಸುತ್ತೆ ಅಂತ. ಆ ಥರ ತುಂಬ ಬೇರೆ ಡಿಫ್ರೆಂಟ್ ಇದೆ. ಬಟ್ 2-3 ಇಯರ್ಸಲ್ಲಿ ಅಷ್ಟು ಬೇಗ ನಮಗೆ ಅದು ರಿಸರ್ಚ್ ಹೇಳೋಕ್ಕಾಗಲ್ಲ. ಬಟ್ ದಿಸ್ ಇಸ್ ಒನ್ ಎಕ್ಸಾಂಪಲ್. ಎಲ್ಲ ನಾವು ಆ್ಯಕ್ಚುಲಿ ಹೆಚ್ಚಿನ ಸರ್ಕಾರಿ ಶಾಲೆಗಳಿಗೆ ನಾವು ಅಂತ ಹೇಳೋದು. ಬಟ್ ನಾವು ಸರ್ಕಾರಿ ಪ್ರೈವೇಟ್ ಅಂತ ನಾವು ರಿಸ್ಟ್ರಿಕ್ಷನ್ ಮಾಡೋದಿಲ್ಲ. ಎಲ್ಲ ಶಾಲೆ ಬರ್ತಾರೆ, ಎಲ್ಲ ಯಾರು ಬೇಕಾದ್ರೂ ಬರ್ಬೋದು. ಈಗ ಕೆಲವು ಕಡೆ ಟೂರ್ ಬಂದವ್ರು ಬರ್ಬೋದು. ಈಗ ಈ ಕಡೆ ಟೂರ್ ಬಂದವ್ರು ಯಾರು ಇದ್ದರೆ ಈ ಥರ ಇದೆ ಅಂತ ಒಂದು ಬೋರ್ಡ್ ನೋಡ್ಕೊಂಡು ಬಂದವ್ರಿಗೆ ನಾವು ಬಿಡ್ತೀವಿ. ಅಂದರೆ ಇವ್ರ ಶಾಲೆಯಲ್ಲಿ ಕಾಲೇಜ್ ಬರ್ಬೋದು. ಮೇಯ್ನ್ಲಿ ಹೈಸ್ಕೂಲಿಂದ PUC ಮಕ್ಕಳು. ಸೊ 6th 7th ಓಕೆ, ಹೈಸ್ಕೂಲ್ ಮಕ್ಕಳಿಗೆ ತುಂಬ ಉಪಯೋಗ ಆಗುತ್ತೆ. PUC ಸೈನ್ಸ್ ಮಕ್ಕಳಿಗೆ ಯೂಸ್ ಆಗುತ್ತೆ. PUC ಸೈನ್ಸ್ ಮಕ್ಕಳಿಗೆ ತುಂಬ ಲರ್ನಿಂಗ್ ಇದೆ. ಯಾಕೆಂದರೆ ನೀವೇ ಈಗ ನಾನು ನಿಮ್ಮನ್ನೆಲ್ಲ ಇನ್ವೈಟ್ ಮಾಡ್ತೀನಿ, ಬನ್ನಿ. ಅಲ್ಲಿ ನೋಡುವಾಗ ನಮಗೆ ಗೊತ್ತಾಯ್ತು ಇಷ್ಟು ಈಸಿ ಇದೆ ಅಂತ ಸೈನ್ಸ್ ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಅದಾದಮೇಲೆ ಲಾಕ್ ಅಂದರೆ ಸಪೋಸ್ ಯಾರಾದ್ರು ಇದ್ದರೆ, ಸೊ ಯಾರೋ ಸಪೋಸ್ ತುಂಬ ಲೇಟಾಗಿ ಬರ್ತಾರೆ, ಇವ್ರದ್ದೇನು ಫೆಸಿಲಿಟಿ ಇದ್ದರೆ ಮಾಡ್ತಾರೆ. ಈಗ ನಮ್ಮಲ್ಲಿ ಕಟೀಲಲ್ಲಿ ಅವ್ರು ಸಂಡೇ ಬರ್ತೀನಿ ಅಂತ ಹೇಳಿದ್ರು, ಫೋನ್ ಮಾಡಿದ್ರೆ ನಮ್ಮವರು ಕೇಶವ್ ಸರ್ ಅಂತ ಒಬ್ರು ನಾವು ಅಪಾಯಿಂಟ್ ಮಾಡಿದ್ವಿ, ಅಂದರೆ ಮ್ಯಾನೇಜ್ಮೆಂಟ್ ಅಪಾಯಿಂಟ್ ಮಾಡಿದ್ದು. ಅವ್ರು ಬರ್ತಾರೆ. ಮೊದಲೇ ಫೋನ್ ಮಾಡಿದರೆ ಸಂಡೇನೂ ಬರ್ತಾರೆ, ರಜೆ ದಿನವೂ ಬರ್ತಾರೆ. ಬಟ್ ಇಲ್ಲಿ ಈಗ ಫೆಸಿಲಿಟಿ ಇದ್ದರೆ ಬರ್ಬೋದು, ತೊಂದರೆ ಇಲ್ಲ. ಅಪಾಯಿಂಟೆಡ್ ಸ್ಟಾಫ್ ಇಲ್ಲ. ಬಟ್ ಇವ್ರದ್ದು ಸ್ಟಾಫ್ ಯಾರೆಲ್ಲ ಸ್ವಲ್ಪ ಟೈಮ್ ಇದ್ದಾರೆ ಅವ್ರದ್ದು ಇಬ್ಬರನ್ನು ಇವರು ಐಡೆಂಟಿಫೈ ಮಾಡಿದ್ದಾರೆ ಆಲ್ರೆಡಿ. ಅವರಿಗೆ ನಾವು ಟ್ರೈನಿಂಗು ಮೊನ್ನೆ ಕೊಟ್ಟಿದ್ದೀವಿ. ನೆಕ್ಸ್ಟ್ ವೀಕ್ ಅಗೇನ್ ಇನ್ನೊಂದ್ಸಲ ಟ್ರೈನಿಂಗ್ ಕೊಡ್ತೀವಿ, ಅವ್ರು ಕಂಟಿನ್ಯೂ ಮಾಡ್ತಾರೆ. ಈಗ ಸದ್ಯಕ್ಕೆ ಇದೊಂದು ಪ್ರಾಜೆಕ್ಟ್. ನೆಕ್ಸ್ಟ್ ನಮ್ಮದು ನಾರ್ತ್ ಕರ್ನಾಟಕ ಪ್ರಾಜೆಕ್ಟ್ ಅಂತ ಶುರು ಮಾಡಿದ್ದೀವಿ. ಈಗ ಈ ವರ್ಷ ನಮ್ಮದು 93 lakh ಇದ್ದೊಂದು ಪ್ರಾಜೆಕ್ಟ್ ಆಗ್ತಿರೋದು ಟೋಟಲ್. ಸೊ ನಾರ್ತ್ ಕರ್ನಾಟಕದಲ್ಲಿ ವನವಾಸಿಗಳಿಗೊಂದು ಪ್ರಾಜೆಕ್ಟ್ ಅಂತ ಜಸ್ಟ್ ಇದಾದ ಕೂಡಲೇ ತೊಗೋಬೇಕಂತಿದ್ದೀವಿ. ಅದರ ಜೊತೆಗೆ ಈ ಕೊಂಡೇವೂರು ಮಠದಲ್ಲಿ ಒಂದು 4-5 ಸ್ಮಾಲ್ ಪ್ರಾಜೆಕ್ಟ್ ಆ್ಯಕ್ಚುಲಿ ಎಲ್ಲ ಪ್ಲ್ಯಾನ್ ಆಗ್ತಾ ಇದೆ. ಇವತ್ತಿಗೆ ಇದಾದ ಕೂಡಲೇ ಅಲ್ಲಿ ಮೀಟಿಂಗ್ ಹೋಗ್ತಾ ಇದ್ದೀನಿ. ಅಂದರೆ ಬಡವರಿಗೆಲ್ಲ ಮನೆ ಕಟ್ಟಿಕೊಡುವಂಥ ಒಂದು ಪ್ಲ್ಯಾನು, ಅಂದರೆ ಮನೆ ಕೊಡೋದು, ಅಥವಾ ಲೇಡೀಸ್ ಇರೋರಿಗೆಲ್ಲ ಟಾಯ್ಲೆಟ್ಸ್ ಇಲ್ಲ ಅಂತ ಗೊತ್ತಾಯ್ತು ಕಡೆ ಆ ಥರ ಮಾಡೋವಂಥದ್ದು.
ಮತ್ತು ಸಾಮೂಹಿಕ ವಿವಾಹ ಪ್ಲ್ಯಾನ್ ಅಂತ ನಾನು ಅದನ್ನು ಡಿಸ್ಕಸ್ ಮಾಡೋಕ್ಕೆ ಈಗ ಹೋಗ್ತಾ ಇದ್ದೀನಿ, ಅಲ್ಲಿಗೆ ಮಾಡಿಬಿಟ್ಟು ಅದು ಮಾಡ್ತಾ ಇದ್ದೀವಿ. ಮತ್ತು ಪ್ಲಾಸ್ಟಿಕ್ ಮುಕ್ತ ನಾವು ಆದಷ್ಟು ಎಲ್ಲರೂ ಏಕಬಳಕೆಯ ಪ್ಲಾಸ್ಟಿಕನ್ನು ಅವಾಯ್ಡ್ ಮಾಡಬೇಕಂತ ನಾವು ನಿಮಗೂ ತಂದಿದ್ದೀವಿ. ಸೊ ಎಲ್ರಿಗೂ ಒಂದೊಂದು ಸ್ಟೀಲ್ ಬಾಟ್ಲ್, ಒಂದು ಜಸ್ಟ್ ಒಂದು ಬಾಟ್ಲ್ ಮತ್ತು ಕ್ಲಾತ್ ಬ್ಯಾಗ್ ತೋರಿಸ್ತೀವಿ. ಸೊ ಅದನ್ನು ಅಲ್ಲ ಏನಂದರೆ ಬಾಟ್ಲ್ ಮತ್ತು ಸ್ಟೀಲ್ ಬಾಟ್ಲ್ ಜಸ್ಟ್ ತೋರ್ಸೋಕ್ಕೆ ಜಸ್ಟ್ ಯಾ ನಾವು ಏನು ಹೇಳ್ತೀವಂದರೆ ಇದನ್ನು ನಾರ್ಮಲಿ ಸ್ಟೂಡೆಂಟ್ಸಿಗೆ ಕೊಡೋದು, ಪಬ್ಲಿಕ್ ಕೊಡೋದಿಲ್ಲ. ಬಟ್ ನೀವು ಪ್ರೆಸ್ ಅವರಿಗೆ ನಿಮ್ಗೆ ಏನಕ್ಕೆ ಕೊಡ್ತೀವಂದ್ರೆ ಇವತ್ತು ಸ್ಪೆಸಿಫಿಕಲಿ ನೀವು ಇದನ್ನು ಜಾಸ್ತಿ ಜನರಿಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ಅಂತ ನಮ್ಮದು ಅಷ್ಟೇ ಉದ್ದೇಶ, ಹೇಳ್ದವರಿಗೆಲ್ಲ. ಸೊ ನೀವು ಈ ಥರ, ಯಾಕಂದರೆ ನಮ್ಮಲ್ಲಿ ಏನಾಗ್ತಾ ಇದೆ, ಎಲ್ಲ ಕಡೆ ಬಾಳೆ ಎಲೆಯಲ್ಲಿ ಊಟ, ಅದರಲ್ಲಿ ಪ್ಲಾಸ್ಟಿಕ್ ಬಾಟ್ಲ್ ಇಡೋದು, ಅದೊಂಥರ ಶೋ ಆಫ್ ಆಗಿದೆ. ಮತ್ತು ಅದರಿಂದಾಗಿ ನಿಮ್ಗೆ ಗೊತ್ತಿರೋಷ್ಟು ನಮ್ಗೆ ಗೊತ್ತಿರೋದಿಲ್ಲ, ಯಾಕಂದರೆ ಭೂಮಿ ಹಾಳಾಗ್ತಾ ಇದೆ, ಪ್ರಕೃತಿ ಹಾಳಾಗ್ತಾ ಇದೆ, ದನಗಳಿಗೆ ತೊಂದರೆ ಆಗ್ತಾ ಇದೆ, ಸಮುದ್ರ ಹಾಳಾಗ್ತಾ ಇದೆ. ಅದನ್ನು ಅವಾಯ್ಡ್ ಮಾಡೋಕ್ಕೆ ಮತ್ತು ನಾವು ಈ ಥರದ್ದು ಸಾಂಕೇತಿಕವಾಗಿ ಒಂದು ಕ್ಲಾತ್ ಬ್ಯಾಗ್ ಕೊಡ್ತೀವಿ ಎಲ್ರಿಗೂ. ಈಗ ನಾಡ್ದು ಬಂದವರಿಗೆಲ್ಲ ಕೊಡ್ತೀವಿ, ಹೇಳೋಕ್ಕೆ ಜನರಿಗೆ ನೀವು ಅಂಗಡಿಗೆ ಹೋಗುವಾಗ ಈ ಥರದೊಂದು ಬ್ಯಾಗ್ ಇಟ್ಕೊಂಡು ಹೋಗಿ ಅಂತ. ಇದು ನಾವು ಕೊಡೋ ಸಾಂಕೇತಿಕವಾಗಿ. ಸೊ ನೀವು ಅಂಗಡಿಗೆ ಹೋಗ್ಬಿಟ್ಟು ಒಂದು 10 ಪ್ಲಾಸ್ಟಿಕ್ ತೊಗೊಂಡ್ಬಿಟ್ಟು ಇದಕ್ಕೆ ಮಣ್ಣಿಗೆ ಹಾಕ್ಬೇಡಿ, ಯಾಕಂದರೆ ಒಂದು ಪ್ಲಾಸ್ಟಿಕ್ ಕರಗಕ್ಕೆ 1000 ವರ್ಷ ಬೇಕು. ನಮ್ಮದು 7 ಜನ್ಮನೂ ಸಾಕಾಗಲಿಕ್ಕಿಲ್ಲ. ಅದಕ್ಕೋಸ್ಕರ ಅವಾಯ್ಡ್ ಮಾಡೋಕ್ಕೆ ಮತ್ತು ನಾವು ಥಿಯರಿ ಅಲ್ಲ, ನಾವು ಏನು ಹೇಳ್ತೀವಿ ಅದನ್ನೇ ಮಾಡ್ತೀವಿ. ಈಗ ನಾವು ನಮ್ಮ ಒಂದು 20 ಜನ ಮೆಂಬರ್ಸ್ ಇದ್ದೀವಿ. ಯಾವುದೇ ಫಂಕ್ಷನಲ್ಲಿ ಪ್ಲಾಸ್ಟಿಕ್ಕಲ್ಲಿ ನೀರು ಕೊಟ್ಟರೆ ನಾವು ಆ ಫಂಕ್ಷನ್ ಊಟ ಮಾಡೋದಿಲ್ಲ ಈ ಜನ್ಮದಲ್ಲಿ. ಆ ಥರ ಒಂದು ಓದ್ ತೊಗೊಂಡಿದ್ದೀವಿ. ಈಗ ನಾಡ್ದು ನಮ್ದು ಈಗ ಫಂಕ್ಷನ್ ನಡೀತಾ ಇದೆ. ಸೊ 1,500-2,000 ಜನ ಬರ್ತಾರೆ. ಒಂದೇ ಒಂದು ಪ್ಲಾಸ್ಟಿಕ್ ಇಲ್ಲದೆ ಪ್ರೋಗ್ರಾಮ್ ನಡೆಯುತ್ತೆ, ಆಗುತ್ತೆ ಅಂತ ನಾವು ಎಷ್ಟೋ ನಾವು 10,000 ಜನ ಇರೋದು ಮಾಡಿದ್ವಿ. ನಮ್ಮೀಗ ಕಟೀಲಲ್ಲಿ ಅದು ಹಸ್ರಂಡ್ರದ್ದು ಮ್ಯಾನೇಜ್ಮೆಂಟ್ ಇದ್ದು ಗ್ರೇಟ್ ಎಫರ್ಟ್. ಅದು ಬ್ರಹ್ಮ ಕಲಶ ಲಕ್ಷಗಟ್ಟಲೆ ಬಂದವರೇ ಪ್ಲಾಸ್ಟಿಕ್ ಮುಕ್ತ ಮಾಡಿದ್ದಾರೆ. ನಮ್ದೊಂದು 1,000-2,000 ಜನ ಹೆಂಗೂ ಮಾಡ್ಬೋದು. ಈಗ ನಾಡ್ದು ಸೋಮವಾರ ನೀವು ಬಂದರೆ ನಿಮ್ಗೆ ಗೊತ್ತಾಗುತ್ತೆ, ಒಂದೇ ಒಂದು ಪ್ಲಾಸ್ಟಿಕ್ ಇಲ್ಲದೆ ಪ್ರೋಗ್ರಾಮ್, ಒಂದೇ ಪ್ಲಾಸ್ಟಿಕ್ ಅಂದರೆ ಏಕಬಳಕೆಯ ಪ್ಲಾಸ್ಟಿಕ್, ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಇಲ್ಲದೆ ಮಾಡ್ತೀವಿ.